ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಫ್ರೆಂಡ್ ನೇತ್ರ ಅವ್ರ ಊರಿಗೆ ಹೋಗ್ತಾಯಿದ್ದೀನಿ. 3 ವರ್ಷದಿಂದ ಕರೀತಾನೆ ಇದ್ರು, ಬನ್ನಿ ಹೋಗೋಣ ಅಂತ. ಸೊ ನಾನು ಹೋಗೋಕ್ಕಾಗಿರಲಿಲ್ಲ, ಹೊರಡ್ತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಪ್ರಪ್ರಥಮ ಬಾರಿಗೆ ಊರಿಗೆ ಹೋಗ್ತಾ ಇದ್ದೀವಿ. ಯಾವ ಊರು ನೇತಿ ನಿಮ್ಮದು? ಹುಬ್ಬಳ್ಳಿ ಅಂದ್ಬಿಟ್ರೆ ಎಲ್ಲಿ ಬರುತ್ತೆ, ಏನು ಕೇರ್ಪೇಟೆ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಕರ್ಕೊಂಡೋಯ್ತವ್ರೆ ಹುಬ್ಬಳ್ಳಿಗೆ. ಸೊ ಮಕ್ಕಳಿಗೆ ಹಾಲಿಡೇ ಇರೋದ್ರಿಂದ ಒನ್ ಡೇ ಹೋಗ್ಬಿಟ್ಟು ಮಾರ್ನಿಂಗ್ ಮತ್ತೆ ರಿಟರ್ನ್ ಬರೋದಿದೆ. ಸೊ ದೇವ್ರದ್ದು ಇದಿದೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಏನು ಎತ್ತ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ, ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಓಕೆ, ಹೀಗೆ ನೋಡ್ತಾ ಇರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಮುಂದೆ ಅಲ್ಲಿ ಕೂತಿದ್ದಾರೆ, ನಮ್ಮ ಮನೆಯವ್ರು ಬಂದಿಲ್ಲ, ಇವ್ರ ಯಜಮಾನ್ರ ಜೊತೆ ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಹಾಗೆ ನೋಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾನು ಮನೆ ಬಿಟ್ಟು ಹೊರಟಾಗ 3:30 ಏನೋ ಆಗಿತ್ತು. ಇಬ್ಬರು ಮುಂದೆಗಡೆ ಕೂತಿದ್ರು. ನೇತ್ರ ಅವರು ಹಸ್ಬೆಂಡ್ ಗಾಡಿ ಓಡಿಸ್ತಾ ಇರೋದು. ಸೊ ಅವರು ಜೊತೆ ಹೋಗ್ತಾ ಇದ್ದು. ಅವರೂರಲ್ಲಿ ಏನೋ ಒಂದು ಹಬ್ಬ ಇತ್ತು ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ವಿ. ಹಾಗೆ ಮಾತಾಡಿಕೊಂಡು ಹೊರಟ್ವಿ. ಸೊ ನಾವು ಮನೆ ಬಿಟ್ಟಾಗ 3:30 ಅಂತ ಆವಾಗಲೇ ಹೇಳಿದೆ. ನಾವು ಮನೆಗೆ ಹೋಗಿ ರೀಚ್ ಆಗೋತ್ತಿಗೆ 7:30 ಏನೋ ಆಯಿತು. ಯಾಕೆ ಅಂದರೆ ತುಂಬ ಮಳೆ, ಒಂದಷ್ಟು ದೂರ ಮಳೆ ಇತ್ತು, ಒಂದಷ್ಟು ದೂರ ಮಳೆ ಇರಲಿಲ್ಲ. ಸೊ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಆಯಿತು ಅಂತ. ಇದು ನೋಡಿ, ನೆಲಮಂಗಲ ಬಿಟ್ಟು ಮುಂದೆ ಹೈವೇಲಿ ಹೋಗ್ತಾ ಇರುವಾಗ ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಮುಂದೆ ನಾವು ಹೊರಟಿನ ಸ್ವಲ್ಪ ದೂರ ಹೋದ್ವಿ, ಅಲ್ಲಿ ಮಳೆನೇ ಇರಲಿಲ್ಲ, ಡಿಫ್ರೆಂಟಾಗಿ ಬರ್ತಾಯಿತ್ತು ಮಳೆ ಅಂತಲೇ ಹೇಳ್ಬೋದು. ನಿಧಾನ ಅಲ್ಲೆಲ್ಲ ಹೆದರಿಕೆ ಅಂತಲ್ಲ, ಗಾಡಿಗಳು ಬ್ರೇಕ್ ಹಿಡಿಯಲ್ಲ ಮಳೆಗೆ, ಹುಷಾರ್, ನಿಧಾನ. ಎಲ್ಲ ಹಂಗೆ ಹೋಯ್ತಿರೋದು ಇಂಡಿಕೇಟರ್ ಹಾಕೊಂಡು. ಹಾಂ ಹೌದು. ಮಾತಾಡಕ ವಾಯ್ಸ್ ಹೋಗ್ಬೋದು. ಇನ್ನು ನನ್ನ ಮಕ್ಕಳಿಗೆ ನೇತ್ರಂದು ಫೋನ್ ಇಸ್ಕೊಂಡು ಕೂತ್ಬಿಟ್ಟಿದ್ರು. ಫೋನ್ ಬೇಕು ಅಂತ ಕೇಳ್ತಾಯಿದ್ರು ಅಂತ. ಸೊ ನಾನು ವಿಡಿಯೋ ಮಾಡ್ತಾಯಿದ್ದ ಕಾರಣ ನೇತ್ರನ ಫೋನ್ ಇಸ್ಕೊಂಡು ನೋಡ್ತಾ ಕೂತಿದ್ದಾರೆ. ಅವನು ಇನ್ನೊಂದು ಬೇಕು ಅಂತ, ಇನ್ನೊಂದು ಬೇಕು ಅಂತ, ಇಬ್ಬರು ಇದೇ ವಿಷಯಕ್ಕಾಗಿ ಹೊಡೆದಾಡ್ತಾಯಿದ್ದಾರೆ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮಳೆನೇ ಇಲ್ಲ.
ಇಲ್ಲಿ ಈ ಕಡೆ ಇವರು ರುಕ್ಮಿಣಿ ಬಂದು ಸೀರಿಯಲ್ ಒಳಗೆ ಮುಳುಗೋಗ್ಬಿಟ್ಟಿದ್ದಾಳೆ. ನಾನು ಈ ಸೀರಿಯಲ್ ನೋಡ್ತಾ ಇದೆಯಾ? ನೋಡ್ತಾ ಇದ್ದೀನಿ. ಯಾಕೆ ನನಗೊಂದಿನೂ ಮಿಸ್ ನೋಡದೆ ಇರೋಕ್ಕಾಗಲ್ಲ, ನಾನು ನೋಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಇವರು ನೇತ್ರ ಬಂದು ನಾನು ಫೋನಲ್ಲಿ ನೋಡೋಕ್ಕಾಗಲ್ಲಪ್ಪ, ನನಗೆ ಟಿ ವಿಲೇ ನೋಡಬೇಕು, ಫೋನಲ್ಲಿ ನೋಡಿದ್ರೆ ಅದೇನೋ ನೋಡಬೇಕು ಅಂತಲೇ ಅನಿಸಲ್ಲ ಅಂತ ಇವ್ರು ಹೇಳ್ತಾಯಿದ್ರು. ಸೊ ಓಕೆ, ಒಬ್ಬೊಬ್ಬರ ಒಪಿನಿಯನ್ ಒಂದೊಂದು ಥರ ಇರುತ್ತೆ ಅಂತ ಹೇಳ್ತಾ ಮುಂದೆ ಹಾಗೆ ಮಾತಾಡ್ಕೊಂಡು ಹೊರಟ್ವಿ. ಸೀರಿಯಲ್ ಪ್ರಿಯರೊಬ್ಬರು, ಇವ್ರಿಗೆ ಫೋನಲ್ಲಿ ನೋಡೋಕ್ಕಾಗಲ್ವಂತೆ, ಸೀರಿಯಲ್ನ ರಿಯಲಾಗಿ ನೋಡ್ಬೇಕಂತೆ. ಇದೇ ಬಂದಾಯ್ತಾ? ಬರ್ತಾ ಇಲ್ಲ. ಒಂದಷ್ಟು ದೂರ ಮಳೆ, ಒಂದಷ್ಟು ದೂರ ಬಿಸಿಲು. ಪರಿಸ್ಥಿತಿ ಹೇಗಿದೆ ಅಂದರೆ, ನಾವು ಹಾಸನ ರೂಟಲ್ಲಿ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ. ಯಾಕೆಂದರೆ ಊರಿಗೆ ಹೋಗಿದ್ರು, ಬೆಳಗಿನ ಜಾವ 3 ಗಂಟೆಗೆ ಎದ್ದು ಹೋಗಿದ್ರು. ಸೊ ಆ ಕಡೆಯಿಂದ ಅವ್ರು ಬರ್ತಾರೆ, ಈ ಕಡೆಯಿಂದ ನಾವು ಹೋಗ್ತಾ ಇದ್ದೀವಿ. ನೋಡುವ ಏನಣ್ಣ, ನೋಡೋಣ ಮುಂದೆ ಅಲ್ಲೆಲ್ಲರೂ ಬಸ್ ಸ್ಟಾಪ್ ಕೊಟ್ಟರೆ ನಾವು ಆ ಕಡೆ ಹಂಗೆ ಹೋದರೆ ಹಂಗೆ ಒಂದು ವಿಸಿಟ್ ಕೊಟ್ಕೊಂಡು ಹೋಗ್ತೀವಿ. ಈ ಕಡೆ ನೋಡಿ ಒಂದು ಸ್ವಲ್ಪ ಮಳೆ ಇದೆ. ಏನು ಒಂದೊಂದು ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ, ಇನ್ನೊಂದೊಂದು ಕಡೆ ಮಳೆನೇ ಇಲ್ಲ. ಡಿಫ್ರೆಂಟ್ ವೆದರ್. ನಾನು ಆವಾಗಲೇ ಹೇಳ್ದಾಗೆ ನಮ್ಮ ಮನೆಯವರು ಆ ಕಡೆಯಿಂದ ಬರ್ತಾಯಿದ್ರು, ನಾನು ಈ ಕಡೆಯಿಂದ ಹೋಗ್ತಾಯಿದ್ದೀನಿ. ಇಲ್ಲೇ ಬರ್ತಾಯಿದ್ದೀನಿ ಅಂತ ಅವರು ಕೂಡ ಅಡ್ರೆಸ್ ಹೇಳ್ತಾಯಿದ್ರು. ನಾವು ಈ ಕಡೆ ಹೋಗ್ತಾಯಿದ್ದೀವಿ ಅಂತ ನಾನು ಹೇಳ್ತಾಯಿದ್ದೆ. ಮಾತ್ರ ವೆದರು ಒಂಚೂರು ಬಿಸಿಲಿರಲಿಲ್ಲ, ಸಖತ್ತು ಚೆನ್ನಾಗಿತ್ತು. ಆಹಾ, ನೋಡಿ ಎಷ್ಟು ಚೆನ್ನಾಗಿದೆ ವೆದರು, ಕೂಲಾಗಿ ಹಳ್ಳಿ ಜೀವನನೇ ಬೆಸ್ಟ್ ಅನ್ನೋ ಥರ ಇತ್ತು. ಬೆಂಗಳೂರಲ್ಲಿ ಬಂದು ತುಂಬ ಬಿಸಿಲು ಅನ್ನೋ ಥರ ಇರುತ್ತೆ. ಸೊ ಇಲ್ಲಿ ಕೂಲಾಗಿತ್ತು ವೆದರು. ಒಂದೊಂದು ಟೈಮ್ ಈಗ ಆಗುತ್ತೆ, ನಾವು ಈ ಕಡೆಯಿಂದ ಹೋಗ್ತಾಯಿದ್ದೀವಿ, ಅವ್ರು ಆ ಕಡೆಯಿಂದ ಬರ್ತಾಯಿದ್ದಾರೆ. ನೋಡಿ ಅಲ್ಲಿ ಬರ್ತಾ ಇದೆಯಲ್ಲ KSRTC ಬಸ್ಸು, ಆ ಬಸ್ಸಲ್ಲಿ ಬರ್ತಾಯಿದ್ದಾರೆ. ಸೊ ಅವರು ಹೇಳ್ಕೊಂಡು ಹಾಗೆ ಹೋದರು, ನಾವು ಬಾಯಿ ಮಾಡ್ಕೊಂಡು ಹಿಂಗೆ ಹೋದ್ವಿ. ಸೊ ಈ ಥರ ಇತ್ತು. ಇನ್ನು ನನ್ನ ಮಗ ಫೋನ್ ನೋಡಿಕೊಂಡು ಆ ಗಾಳಿ ಸೌಂಡಿಗೆ ತಲೆನೋಯ್ತಾ ಇದೆ. ಹಾಗೆ ಅವನನ್ನು ಮಲ್ಕೋ ಅಂತೇಳಿ ಮಲಗಿಸ್ತಾ ಇದ್ನಿ, ಆದರೆ ಕೊನೆಗೂ ಮಲಗಲಿಲ್ಲ ಅವನು.
ತಿಂಡಿ ಬೇಕು, ಏನಾದರೂ ಸ್ನ್ಯಾಕ್ಸ್ ಬೇಕು, ಪಾನಿಪುರಿ ಬೇಕು ಅಂತ ಹೇಳಿ ಪೂಸಿ ಹೊಡಿತಾ ಇದ್ದಾನೆ. ನಾನು ಏನು ಬೇಕು ಏನು ಎತ್ತ ಅಂತ ಕೇಳ್ತಾ ಇದ್ದೀನಿ. ಸೊ ನೋಡಿ ಯಾವ ಥರ ಪೂಸಿ ಹೊಡಿತಾ ಇದ್ದಾನೆ ಅಂತ. ಬೇಕು ಅಮ್ಮ ತಿಂಡಿ, ಹೊಟ್ಟೆ ಹಶ್ವಾಗ್ಬಿಟ್ಟೈತೆ ಅಂತ ಹೇಳ್ತಾ ಇದ್ದ. ಓಕೆ ಮುಂದೆ ಕೊಡಿಸ್ತೀನಿ ಇರಮ್ಮ, ಹೋಗ್ತಾ ಇದ್ದೀವಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡಿ ಯಾವ ಥರ ಇವಾಗ ಫೋಸ್ಗಳು ಕೊಡ್ತಾನೆ, ಯಾವ ಥರ ಡ್ರಾ ಮಾಡ್ತಾನೆ ನನ್ನ ಮಗ ಅಂತ ನೋಡಿ. ನೆಕ್ಸ್ಟು ನಾವಿಲ್ಲಿ ಬಂದ್ವಿ. ಪಾನಿಪುರಿ ಗೋಬಿ ಎರಡು ಒಂದೇ ಹತ್ರ ಇತ್ತು ಅಂತ ಹೇಳಿ ಅಣ್ಣ ಕೊಡಿಸ್ತಾ ಇದ್ದಾರೆ. ಇವರೇನೇ ಹತ್ರ ಅವ್ರ ಹಸ್ಬೆಂಡು. ನನ್ನ ದೊಡ್ಡ ಮಗ ಬಂದು ಗೋಬಿ ಮಂಚೂರಿ ತಿಂತೀನಿ ಅಂತ ಎಲ್ಲ, ನನ್ನ ಚಿಕ್ಕ ಮಗ ಪಾನಿಪುರಿ ಬೇಕು ಅಂದ. ನಾವೆಲ್ಲ ಮಸಾಲೆ ತೊಗೊಂಡ್ವಿ. ಟೇಸ್ಟ್ ಹೆಂಗೈತಕ್ಕ, ಚೆನ್ನಾಗೈತೆ ಅಂತ ಕೇಳ್ತಾ ಇದ್ಲು ನೇತ್ರ. ಚೆನ್ನಾಗೈತೆ ಅಂತ ಹೇಳಿದೆ. ಚೆನ್ನಾಗಿತ್ತು ಟೇಸ್ಟು. ಗೋಬಿ ಮಂಚೂರಿ ಟೇಸ್ಟ್ ಚೆನ್ನಾಗಿದ್ದ ಕಾರಣ ಮತ್ತೆ ನಾವು ಹಾಫ್ ಗೋಬಿ ತೊಗೊಂಡು ತಿಂತಾ ಇದ್ವಿ. ಲಾಸ್ಟಲ್ಲಿ ಬಂತು ಮಳೆ. ಅಂದರೆ ಎಲ್ಲ ಯಾವ್ಯಾವ ಕಡೆ ಹೋದ್ವಿ ಅನ್ನೋದೇ ಗೊತ್ತಿಲ್ಲ, ಆ ಥರ ಹೋದ್ವಿ. ಫೈನಲಾಗಿ ಅಲ್ಲೇ ಒಂದು ಅಂಗಡಿ ಇತ್ತು, ಅಲ್ಲಿ ಹೋಗಿ ಅಂತ ಹೇಳಿದರು. ಸೊ ಎಲ್ಲ ಹೋಗೋದು ನಿಂತಿದ್ವಿ. ಮಳೆ ನೋಡಿ ಯಾವ ಥರ ಹುಯ್ತಾ ಇದೆ ಅಂತ. ಇದು ಬಂದು ಬೋಗಾದಿ ಅಂತ ಹೇಳಿ ಊರ ಹೆಸರು. ಅಲ್ಲಿ ಅದು ಬೋಗಾದಿ ಬಿಟ್ಟು ಮುಂದೆ ತುಂಬ ದೊಡ್ಡ ಕೆರೆ ಇದು. ಇಲ್ಲಿ ಮಾರ್ನಿಂಗ್ ಟೈಮಿನ ತುಂಬ ಫಿಶ್ಗಳೆಲ್ಲ ಸಿಗುತ್ತಂತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಹೌದಾ ಅಂತ ಹೇಳಿ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಹೋಗ್ತಾಯಿದ್ದೀನಿ. ಅಲ್ಲೂ ಕೂಡ ಮಳೆ ನೋಡ್ಬೋದು, ಮಳೆ ಎಷ್ಟು ಬರ್ತಾ ಇದೆ ಅಂತ. ಹಾಗೆ ಮುಂದೆ ಹೊರಟ್ವಿ. ಊರ್ದು ಹಬ್ಬ ಇತ್ತಂತೆ. ಸೊ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಈ ಥರ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬ ವರ್ಷಗಳೇ ಆಯಿತು ಅಂತ ಹೇಳ್ಬೋದು. ಸೊ ಹಾಗೆ ಅದೊಂದು ಕ್ಲಿಪ್ಪಿಂಗ್ ತಗೊಂಡು ಮನೆ ಕಡೆ ಹೊರಟ್ವಿ. ಫೈನಲ್ ಆಗಿ ರೀಚ್ ಆದಮೇಲೆ ಇವನು ಮರಿ ಸಿಕ್ಬಿಟ್ಟಿದೆ. ಪಾಪ 2 ಬೆಕ್ಕು ಮರಿ ಇತ್ತು. ಬರೋವರೆಗೂ ಅದಕ್ಕೆ ಹಿಂಸೆ ಕೊಟ್ಟು ಬಂದರು. ಓಕೆ ಫೈನಲ್ ಆಗಿ ಮನೆಯೂ ತಲುಪಿದ್ವಿ. ಮುಂದೆ ನಾಳಿನ ವ್ಲಾಗಲ್ಲಿ ಹೇಳ್ತೀನಿ ಮುಂದೆ ಏನಾಯಿತು ಅಂತ. ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ ಇಷ್ಟ ಆದರೆ ಸ್ವಲ್ಪನಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.